ಇಸ್ರೋ ಅಂದ್ರೆ INA ರಾಮರಾವ್ ಹೆಸರು ಕೇಳಿದ್ದೇವೆ ನಾವು. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಸುಭಾಷ್ ಚಂದ್ರ ಅವರ ಒಟ್ಟಿಗೆ ಆ ಯುದ್ಧ ಭೂಮಿಯಲ್ಲಿ ಆಂಗ್ಲರ ವಿರುದ್ಧ ಹೋರಾಟದಷ್ಟೇ ಅಲ್ಲ, ಭಾರತದ ನಂತರ ದಿನದಲ್ಲಿ ಸೈನ್ಯವನ್ನು ಕಟ್ಟಲಿಕ್ಕಾದಂತವರು INA ರಾಮರಾವ್ ಅವರ ಜೊತೆಯಲ್ಲಿ, ಅದು ಕೂಡ ತೆರೆದ ವಾಹನದ ಜೀಪಿನಲ್ಲಿ. ಸಂಘಟಕರಂದ್ರೆ ಅದು ರಾಷ್ಟ್ರಧ್ವಜದ ಪ್ರತೀಕವನ್ನ ಹೇಳುವಂತಹ ಗೌರವವನ್ನು ಸಲ್ಲಿಸುವಂತ ಅವರ ಜೊತೆಗೆ ಸಂಚರಿಸಿದಂತ ಮಹಾನುಭಾವರು. ಜೊತೆಗೂಡಿ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಸಂಘಟಕರಾಗಿದ್ರು. ಅದಾದ ನಂತರ ಈಗ ಅವರು ಗಣಿತದ ಶಿಕ್ಷಕರು ಅಂತ ಅನ್ಸಲ್ಲ, ಯಾಕಂದ್ರೆ ಅವರ ಬ್ಯಾಂಡ್ ವಾದನೆ ಇರ್ಬೋದು, ರಾಷ್ಟ್ರಧ್ವಜದ ಬಗ್ಗೆ ಸುಲಲಿತವಾಗಿ ನಾವು ಅನ್ಕೊಳ್ತೇವೆ, ಒಂದೇನಾದ್ರೂ ನೋಟ್ ಮಾಡ್ಕೊಳ್ತೇವೆ, ಹೇಳ್ಬೇಕು ಅಂತಲ್ಲ, ಅವರ ಪೂರ್ತಿ ಜ್ಞಾನದಲ್ಲೇ ಅರ್ಥ ಹೋಗ್ತಿದೆ. ಧ್ವಜ ಕ್ಷೇತ್ರ, ಬ್ಯಾಂಡ್ ವಾದನ, ಜೊತೆಗೂಡಿ ನಮ್ಮ ಸೇವಾದಳದ ಮಹೋನ್ನತ ಅಭಿಮಾನಿಗಳಿದ್ದಾರೆ ಇವರು ಡಾಕ್ಟರ್ ಲಕ್ಷ್ಮಣ್ ಅಂತ. ನಾವು ಅಂತೇವೆ ದಾವಣಗೆರೆ ಮಿಲ್ ಕ್ಲಾಸಿಂಗ್ ಅಂತ ಕೇಳಿಸಿದೆ. ಓಡೋಕ್ ಶುರು ಮಾಡಿದ್ರೆ ದೈಹಿಕ ಶಿಕ್ಷಕರು ಎಲ್ಲಿರ್ತಾರೆ ಅಂದ್ರೆ ಮೈ ದಾನ, ಅಂದ್ರೆ ಈ ಮೈಯನ್ನ ಆ ಮೈದಾನಕ್ಕೆ ದಾನ ಮಾಡುವಂತಹ ಪ್ರವೃತ್ತಿ ಆಗಿರ್ತದೆ ಅನ್ನೋದನ್ನ ಕಟ್ಟಿಕೊಟ್ಟಂತ ಅವರು ಬಂಧುಗಳೇ. ಜೊತೆಗೂಡಿ ನಮ್ಮ ಮಂಜಪ್ಪರಿದ್ದಾರೆ, ಚನ್ನಗಿರಿ ತಾಲೂಕಿನ ಕಾರ್ಯದರ್ಶಿಗಳಾಗಿ, ಜೊತೆಗೂಡಿ ನಮ್ಮ ಇಡೀ ಜಿಲ್ಲಾ ಸಂಪನ್ಮೂಲರಾಗಿ 3 ದಿನ ಕೂಡ ಸುದೀರ್ಘವಾಗಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದಲ್ಲಿ ಈ ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನೋರ್ವರು ಹಿರಿಯರು, ಜಗಳೂರು ತಾಲೂಕಿನ ರೂವಾರಿಗಳು, ಜಿಲ್ಲಾ ಸಮಿತಿ ಭಾರತ ಸೇವಾದಳ ದಾವಣಗೆರೆಯ 15 ಜನ ಪ್ರತಿಷ್ಠಿತ ಸದಸ್ಯರ ಪೈಕಿ ಅವರು ಕೂಡ ಜಿಲ್ಲಾ ಸಮಿತಿ ಸದಸ್ಯರು ಶ್ರೀಯುತ ಹನುಮಂತಪ್ಪ ಸರ್ ಇದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಮಾಡಿದ್ದೇನೆ. ಬಂಧುಗಳೇ, ಇನ್ನೊಬ್ಬರು ಇದ್ದಾರೆ ನಮ್ಮ ಭೀಮಪ್ಸರು, ಅಧಿನಾಯಕರಾಗಿ ದಾವಣಗೆರೆ ಜಿಲ್ಲೆಯಲ್ಲಿ, ಜೊತೆಗೆ ಜಿಲ್ಲಾ ಸಂಪನ್ಮೂಲರಾಗಿ 3 ದಿನ ಸುದೀರ್ಘವಾಗಿ ನಡೆದಿದ್ದಾರೆ. ಅವರನ್ನು ಕೂಡ ಮಂಡಳಿಯಲ್ಲಿ ಗುರುತಿಸಿಕೊಂಡಿದ್ದೇವೆ. ಅವರಿಗೂ ಚಪ್ಪಾಳೆ. ಸ್ವಾಗತ ಅಂದ್ರೆ ಅಭಿನಂದನೆ ಚಪ್ಪಾಳೆ ಅಂತ. ನಿಜ ಬಂಧುಗಳೇ, ಅವರು ಕೂಡ ಸೇವಾದಳ ಇವತ್ತು ಕೂಡ ನಾರಾಯಣ ಸುಬ್ಬರಾವ್ ನಡಿಗರವರು ಒಂದು ಮಾತು ಹೇಳ್ತಾರೆ, ಜೈ ಹಿಂದ್ ಅಂದ್ರೆ ಏನು? ಜೈ ಹಿಂದ್ ಅಂದ್ರೆ ಸರ್ ಏನು ರಾಷ್ಟ್ರೀಯ